ಭಾರಿ ಮತಗಳ ಅಂತರದಿಂದ ಅಮಿತ್ ಶಾ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಬರೋಬ್ಬರಿ 5 ಲಕ್ಷ ಮತಗಳ ಅಂತರದಿಂದ ಲೀಡಿಂಗ್ ನಲ್ಲಿದ್ದಾರೆ. ಗುಜರಾತ್ನ ಗಾಂಧಿನಗರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿಯಾಗಿರುವಂತಹ ಅಮಿತ್ ಶಾ ಭಾರಿ ಅಂತರದಿಂದ ಅಮಿತ್ ಶಾ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಬರೋಬ್ಬರಿ 5 ಲಕ್ಷ ಮತಗಳು. ಗಾಂಧಿನಗರ ಲೋಕಸಭಾ ಕ್ಷೇತ್ರದಲ್ಲಿ ಅಮಿತ್ ಶಾ ಕಾಂಗ್ರೆಸ್ನ ಅಭ್ಯರ್ಥಿಯಿಂದ ಕಾಯ್ದುಕೊಂಡಿರುವಂತಹ ಮತಗಳ ಅಂತರ ಬರೋಬ್ಬರಿ 5 ಲಕ್ಷ. ಅಲ್ಲಿಗೆ ಕ್ಲಿಯರ್ ವಿನ್ ಅತ್ತ ಸಾಗಿದ್ದಾರೆ ಅಮಿತ್ ಶಾ. ಗಾಂಧಿನಗರ ಲೋಕಸಭಾ ಕ್ಷೇತ್ರದಲ್ಲಿ ರಾಷ್ಟ್ರೀಯವಾಗಿ ಬೇರೆ ಬೇರೆ ಭಾಗದಲ್ಲಿ ಬಿಜೆಪಿಗೆ ಹಿನ್ನಡೆಯಾಗ್ತಾ ಇದ್ರು ಕೂಡ ಗುಜರಾತ್ನಲ್ಲಿ ಅಮಿತ್ ಶಾ ಹೆಚ್ಚಿನ ಲೀಡ್ ಅನ್ನ ಪಡೆಯುವಲ್ಲಿ ಸಕ್ಸಸ್ ಆಗಿದ್ದಾರೆ. ಭಾರಿ ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ವಾರಣಾಸಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಆತಂಕವನ್ನ ಎದುರಿಸಿದ್ರು. ಅಲ್ಲಿ ಹಾವು ಏಣಿ ಆಟವನ್ನ ಗಮನಿಸಿದ್ರಿ. ಬಟ್ ಅಮಿತ್ ಶಾ ಅವರ ವಿಚಾರದಲ್ಲಿ ಗುಜರಾತ್ನಲ್ಲಿ ಹಾಗಾಗಿಲ್ಲ. ಅವರ ಕ್ಷೇತ್ರದ ಮತದಾರರು ಅವರ ಕೈ ಬಿಡಲಿಲ್ಲ. ಬಳ್ಳಾರಿಯ ಹಿಡಿತ ಕೈ ತಪ್ಪಿದೆ ಶ್ರೀರಾಮುಲು ಅವರಿಗೆ. ಕಳೆದ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಅವರು ಬಳ್ಳಾರಿಯಿಂದ ಸ್ಪರ್ಧೆ ಮಾಡಿದ್ರು, ಗೆಲ್ಲೋದಕ್ಕಾಗಲಿಲ್ಲ. ಲೋಕಸಭೆಯಲ್ಲಿ ಅವಕಾಶ ಪಡ್ಕೊಂಡ್ರು, ಅಲ್ಲೂ ಕೂಡ ಅವಕಾಶ ಸಿಗ್ತಾ ಇಲ್ಲ. ಸತತ 10 ಸುತ್ತುಗಳಲ್ಲೂ ಕೂಡ ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ರೆಡ್ಡಿ ಗೆಳೆಯ ರಾಮುಲು ಬಿಗ್ ಶಾಕ್ ಅನ್ನು ಅನುಭವಿಸ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ಮಧ್ಯೆ ಇದ್ದಂತ ಸಮಸ್ಯೆಯನ್ನು ದೂರ ಮಾಡುವಂತ ಪ್ರಯತ್ನಗಳು ಆಗಿತ್ತು. ಜನಾರ್ದನ್ ರೆಡ್ಡಿ ಅವರನ್ನ ಬಿಜೆಪಿಗೆ ಕರೆತರಲಾಯಿತು. ಯಾವುದು ವರ್ಕೌಟ್ ಆದಂಗೆ ಕಾಣಿಸ್ತಾ ಇಲ್ಲ. ಇಲ್ಲಿ ಕಳೆದ 10 ಸುತ್ತುಗಳಲ್ಲೂ ಕೂಡ ಶ್ರೀರಾಮುಲು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಒಂದು ಹಂತದಲ್ಲಿ ಶ್ರೀರಾಮುಲು ರಾಜ್ಯದ ಬಹಳ ಪ್ರಾಮಿಸಿಂಗ್ ಲೀಡರ್ ಆಗಿ ಬೆಳೀತಾ ಇದ್ರು. ಬಟ್ ಈಗ ಹಿನ್ನಡೆಯ ಮೇಲೆ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಉತ್ತರ ಪ್ರದೇಶದ ಲಕ್ನೋ ಕ್ಷೇತ್ರದಲ್ಲಿ ರಾಜನಾಥ್ ಸಿಂಗ್ ಮುನ್ನಡೆಯಲ್ಲಿದ್ದಾರೆ. ಹಮೀರ್ಪುರ್ನಲ್ಲಿ ಅನುರಾಗ್ ಠಾಕೂರ್ ಮುನ್ನಡೆಯಲ್ಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಮುನ್ನಡೆಯ ಟ್ರ್ಯಾಕ್ಗೆ ಮರಳಿದ್ದಾರೆ. ವಾರಣಾಸಿಯಲ್ಲಿ, ಮಹಾರಾಷ್ಟ್ರದ ನಾಗ್ಪುರ್ನಲ್ಲಿ ನಿತಿನ್ ಗಡ್ಕರಿ ಮುನ್ನಡೆಯಲ್ಲಿದ್ದಾರೆ. ಗಾಂಧಿನಗರ ಕ್ಷೇತ್ರದಲ್ಲಿ ಅಮಿತ್ ಶಾ ಭಾರಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಬಿಜೆಪಿಯ ಪ್ರಾಮಿನೆಂಟ್ ಲೀಡರ್ಸ್ ಯಾರ್ಯಾರು ಮುನ್ನಡೆಯಲ್ಲಿದ್ದಾರೆ ಅಂತ ನೋಡ್ತಾ ಇದ್ದೀರಿ. ಲಕ್ನೋದಲ್ಲಿ ರಾಜನಾಥ್ ಸಿಂಗ್, ಹಮೀರ್ಪುರ್ನಲ್ಲಿ ಅನುರಾಗ್ ಠಾಕೂರ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ವಾರಣಾಸಿಯಲ್ಲಿ ಒಂದೊಮ್ಮೆ ಹಿನ್ನಡೆಯನ್ನ ಅನುಭವಿಸಿ ಶಾಕ್ಗೆ ಒಳಗಾಗಿದ್ದಂತಹ ಪ್ರಧಾನಿ ಮೋದಿ ಈಗ ಮತ್ತೆ ಮುನ್ನಡೆಗೆ ಬಂದಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಯೂಸುಫ್ ಪಠಾನ್ ಮುನ್ನಡೆಯಲ್ಲಿದ್ದಾರೆ. ಬಹರಾಂಪುರ ಕ್ಷೇತ್ರದ ಟಿಎಂಸಿ ಅಭ್ಯರ್ಥಿ ಕ್ರಿಕೆಟಿಗ ಯೂಸುಫ್ ಪಠಾನ್ 351 ಮತಗಳ ಅಂತರದಿಂದ ಲೀಡಿಂಗ್ ಅಲ್ಲಿದ್ದಾರೆ. ಇದು ಅಗೈನ್ ಚೇಂಜ್ ಆಗಬಹುದಾದಂತ ಕ್ಷೇತ್ರ. ನಿಮಗೆ ಪಶ್ಚಿಮ ಬಂಗಾಳ ಕಳೆದ ಬಾರಿ ದೊಡ್ಡ ಫೈಟ್ ಕೊಟ್ಟಂತ ರಾಜ್ಯ. ಅದು 18 ಬಿಜೆಪಿ, 22 ಏನೋ ಟಿಎಂಸಿ ಪಡ್ಕೊಂಡಿದ್ದಂಥ ರಾಜ್ಯ. ಅದು ಇವತ್ತು ಕೂಡ ಅಲ್ಲಿ ಹಾವು ಏಣಿ ಆಟ ನಡೀತಾನೆ ಇದೆ. ಈಗಲೂ ಕೂಡ ಇದರ ಮಧ್ಯೆ ಪಶ್ಚಿಮ ಬಂಗಾಳದಲ್ಲಿ ಟ್ರೆಂಡ್ ಚೇಂಜ್ ಆದ್ರೆ ಮೇಲ್ಭಾಗ ನೋಡ್ತಾ ಇದ್ದೀರಿ ನೀವು, ಓವರ್ ಆಲ್ ಅಲ್ಲಿ ಚೇಂಜ್ ಆಗುತ್ತೆ. ಉತ್ತರ ಪ್ರದೇಶದಲ್ಲಿ ಟ್ರೆಂಡ್ ಚೇಂಜ್ ಆದ್ರೆ ಮೇಲೆ ನಂಬರ್ಸ್ ಚೇಂಜ್ ಆಗುತ್ತೆ. ಸುನಿಲ್ ಬೋಸ್ ಚಾಮರಾಜನಗರದಲ್ಲಿ ಮುನ್ನಡೆಯಲಿದ್ದಾರೆ. ಇದು ಎಕ್ಸ್ಪೆಕ್ಟೆಡ್. ಬಿಕಾಸ್ ಬಿಜೆಪಿ ಈ ಕ್ಷೇತ್ರದ ಮೇಲೆ ಬಿಜೆಪಿ ನಾಯಕರನ್ನ ನಾವು ಖಾಸಗಿಯಾಗಿ ಕೇಳಿದ್ರು ಕೂಡ ಏನಾಗುತ್ತೆ ಚಾಮರಾಜನಗರ ಅಂತ ಕೇಳಿದ್ರೆ ಆಸೆ ಬಿಟ್ಟಿದ್ರು ಅವರು. ಕಳ್ಕೊತೀವಿ ಅಂತಾನೆ ಹೇಳ್ತಾ ಇದ್ರು. 1 ಲಕ್ಷಕ್ಕೂ ಅಧಿಕ ಮತಗಳಿಂದ ಮುನ್ನಡೆಯಲಿದ್ದಾರೆ. ಬಿಜೆಪಿಯ ಅಭ್ಯರ್ಥಿ ಬಾಲರಾಜು ಅವರ ವಿರುದ್ಧ ಸಚಿವ ಎಚ್.ಸಿ. ಮಹದೇವಪ್ಪ ಅವರ ಪುತ್ರ ಸುನಿಲ್ ಬೋಸ್ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೇ ಸುನಿಲ್ ಬೋಸ್ ಸ್ಪರ್ಧೆಯನ್ನ ಮಾಡಬೇಕಾಗಿತ್ತು. ಅವರಿಗೆ ಟಿಕೆಟ್ ನ ನಿರೀಕ್ಷೆ ಇತ್ತು, ಆದ್ರೆ ಟಿಕೆಟ್ ಸಿಗೋದಿಲ್ಲ. ಬಟ್ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮಗನಿಗೆ ಟಿಕೆಟ್ ಕೊಡಿಸೋದಕ್ಕೆ ಎಚ್.ಸಿ. ಮಹದೇವಪ್ಪ ಸಕ್ಸಸ್ ಆಗ್ತಾರೆ. ಈಗ ಗೆಲುವಿನ ಟ್ರ್ಯಾಕ್ ನಲ್ಲಿದ್ದಾರೆ. ಗೆಲುವಿನತ್ತ ದಾಪುಗಾಲನ್ನ ಇಡ್ತಾ ಇದ್ದಾರೆ ಸುನಿಲ್ ಬೋಸ್. 1 ಲಕ್ಷ ಮತಗಳ ಅಂತರದಿಂದ ಬಿಜೆಪಿಯ ಅಭ್ಯರ್ಥಿ ಬಾಲರಾಜು ಅವರ ವಿರುದ್ಧ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಕಳೆದ ಬಾರಿ ಟಕ್ಕರ್ನ ಫೈಟ್ ಚಾಮರಾಜನಗರದಲ್ಲಿತ್ತು. 1,000 ಚಿಲ್ಲರೆ ಮತಗಳಿಂದ ಶ್ರೀನಿವಾಸ್ ಪ್ರಸಾದ್ ಅವರು ಗೆಲುವನ್ನ ದಾಖಲು ಮಾಡಿದ್ರು. ಆದ್ರೆ ಈ ಬಾರಿ ಕಂಪ್ಲೀಟ್ ಉಲ್ಟಾ ರಿಸಲ್ಟ್ ಚಾಮರಾಜನಗರದಲ್ಲಿ. ತುಮಕೂರು ಕೂಡ ಕ್ಲಿಯರ್ ಆಗೋ ಹಂತಕ್ಕೆ ಬಂದು ತಲುಪ್ತಾ ಇದೆ. ತುಮಕೂರಲ್ಲಿ ಸೋಮಣ್ಣ ಅವರ ಆ ಮುನ್ನಡೆಯ ಅಂತರ 1 ಲಕ್ಷ ದಾಟಿದೆ. ಮುದ್ದಹನುಮೇಗೌಡರು ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಮುದ್ದಹನುಮೇಗೌಡರು ತೆಗೆದುಕೊಂಡಂತ ರಾಜಕೀಯ ತೀರ್ಮಾನಗಳಿದೆಯಲ್ಲ, ಅದೇ ಅವರಿಗೆ ಸಮಸ್ಯೆಯನ್ನು ತಂದು ಹಾಕಿರುವಂತ ಸಾಧ್ಯತೆ ಇದೆ. ಒಂದು ಹಂತದಲ್ಲಿ ಕುಣಿಗಲ್ ಟಿಕೆಟ್ ಸಿಗುತ್ತೆ ಅಂತ ಬಿಜೆಪಿಗೆ ಬಂದ್ರು, ಸಿಗಲಿಲ್ಲ. ನೆಕ್ಸ್ಟ್ ಆ ಕಡೆ ಕಾಂಗ್ರೆಸ್ಸಿಗೆ ಮತ್ತೆ ಹೋದ್ರು, ಟಿಕೆಟ್ ಪಡ್ಕೊಂಡ್ರು. ಜನ ಎಲ್ಲ ಒಬ್ಸರ್ವ್ ಮಾಡಿರ್ತಾರೆ. ಸೊ ಇದೆಲ್ಲವೂ ಕೂಡ ಅವರಿಗೆ ಹೊಡೆತ ಕೊಟ್ಟಂಗೆ ಕಾಣಿಸ್ತಾ ಇದೆ.